ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನೀವು ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಲ್ ಸ್ಟೆಪ್ಪು ಬಟ್ ಡಬಲ್ ಆರ್ಚ್ ಬಂದಿದೆ ಆ ರೀತಿ ಕ್ರೋಶ ಡಿಸೈನ್ ತೋರಿಸ್ತಾ ಇದ್ದೀನಿ. ಬನ್ನಿ ಈಗಾದರೂ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಆ್ಯಸ್ ಯೂಶ್ವಲ್ ಮಾಡ್ಕೊಳ್ತೀರಲ್ಲ, ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಂಡು 6 ಎಳೆ ದಾರಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರ್ತಾ ಅಲ್ಲಿಗೆ ಬರೋದು ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಂತರ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚು ಹಾಕಲಿಕ್ಕೆ. ನಿಮಗೆ ಜಾಸ್ತಿ ಎಳೆ ದಾರ ತಗೊಂಡ್ರೆ ಅದು ಅದರಲ್ಲಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಲೂಸಾಗಿ ಅದನ್ನು ಲಾಕ್ ಮಾಡ್ಕೋಬೇಕು. ನಂತರ 3 ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, 3 4 3 ಈ ರೀತಿ ಮಾಡ್ಕೊಳ್ಳಿ. ಈಗ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ 3 4 3 ಆದಮೇಲೆ 2 ಸಲ ಸಿಂಗಲ್ ಕ್ರೋಶ. ಈಗ ಎಗೈನ್ 3 4 3 ಮಾಡ್ಕೋಬೇಕು. ಸೇಮ್ ನಾನು ಪ್ರೀವಿಯಸ್ಸಾಗಿ ಏನು ತೋರಿಸಿದ್ದೀನೋ ಅದೇ ರೀತಿ 3 ಚೈನ್ ಒಂದು 4 ಚೈನ್, ಸೇಮ್ ಅದೇ ರೀತಿ 4 ಚೈನ್ನ ಇದು ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳೋದು. ಇದು ಆರ್ಚ್ ಮಾಡಲಿಕ್ಕೆ ಒಳಗಡೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಮಾಡ್ಕೊಳ್ಳಿ. ಪ್ರೀವಿಯಸ್ಸಲ್ಲಿ ಹಾಕಿದ್ದು 4 ಚೈನ್ ಕುಚ್ಚು ಹಾಕಲಿಕ್ಕೆ, ಈ 4 ಚೈನ್ ಆರ್ಚ್ ಮಾಡಲಿಕ್ಕೆ. ನೆಕ್ಸ್ಟ್ ಎಗೈನ್ 3 ಚೈನ್ ಹಾಕ್ಕೋಬೇಕು. ನೋಡಿ, 3 4 3 ಮತ್ತು 2 ಸಲ ಡಬಲ್ ಕ್ರೋಶೆ. ನಂತರ ಎಗೈನ್ 3 4 3 ಮತ್ತೀಗ 3 ಚೈನ್ ಹಾಕ್ಕೋಬೇಕು. ಕನ್ಫ್ಯೂಸ್ ಆಗೋದು ಬೇಡ ಅಂತ ರಿಪೀಟ್ ಮಾಡಿದ್ದೀನಿ. ತ್ರೀ 4 3 2 ಟೈಮ್ಸ್ ಹಾಕ್ಕೋಬೇಕು. 1 ಟೈಮ್ ಆದಮೇಲೆ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳಿ. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು 4 ಚೈನ್ ಗ್ಯಾಪ್ ಇದೆಯಲ್ಲ, ಆ 4 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶ ಮಾಡಿ. ನಾನಿಲ್ಲಿ 5 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ಅಂದರೆ 5 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮೂರಾಯಿತು, 4 5 ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಒಂದು ಬೀಡು ಅಥವಾ ಪರ್ಲು ಯಾವುದಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ಪರ್ಲ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬೀಡ್ ತೊಗೊಳ್ಳಿ. ನಾನಿಲ್ಲಿ ಯೆಲ್ಲೋ ಕಲರ್ ಥ್ರೆಡ್ ತೊಗೊಂಡಿರೋದ್ರಿಂದ ಬೀಡ್ ಹೈಲೈಟ್ ಆಗೋಲ್ಲ ಅಂತ ಪರ್ಲ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೀಡ್ ಬೇಕು ಅಂದರೆ ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಎಗೈನ್ ಈಗ ನೀಡಲ್ ಮೇಲೆ ದಾರ ತೊಗೋಬೇಕು. ಅದೇ ಗ್ಯಾಪ್ಗೆ 5 ಡಬಲ್ ಕ್ರೋಶೆ ಮಾಡಬೇಕು. ಲೆಫ್ಟ್ ಸೈಡ್ 5 ಡಬಲ್ ಕ್ರೋಶೆ, ಹಾಗೆ ರೈಟ್ ಸೈಡು ಕೂಡ 5 ಡಬಲ್ ಕ್ರೋಶೆ ಮಾಡಬೇಕು. ಸಿಂಗಲ್ ಸ್ಟೆಪ್ಪಲ್ಲಿ ಸ್ವಲ್ಪ ಬಿಗ್ ಆರ್ಚ್ ಈ ರೀತಿ ಬರೋದು ಕಡಿಮೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಹಾಕ್ಬೋದು. ಎಲ್ಲ ಸೀರೆಗೂ ಕೂಡ ಮ್ಯಾಚ್ ಆಗೋಂತಹ ಡಿಸೈನು. ಗ್ರ್ಯಾಂಡ್ ಸೀರೆಗೂ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ತುಂಬ ಸಿಂಪಲ್ ಸೀರೆಗೆ ಅಷ್ಟು ಸೂಟ್ ಅನಿಸಲ್ಲ. ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ, 5 ಡಬಲ್ ಕ್ರೋಶ ಆದಮೇಲೆ 3 ಚೈನ್ದು ಲಾಕ್ ಇದೆಯಲ್ಲ, ಫಸ್ಟ್ ಸೆಕೆಂಡ್ ಲಾಕು, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಈಗ ಇಲ್ಲಿಂದ ನೀಡಲ್ ಮೇಲೆ ಮತ್ತೆ ದಾರ ತೊಗೋಬೇಕು. ಒಮ್ಮೆ ದಾರ ತೊಗೊಂಡು ಆ ಪರ್ಲ್ ಹಾಕ್ಕೊಂಡಿದ್ದೀನಲ್ಲ, ಆ ಪರ್ಲ್ ಮೇಲೆ 6 ಎಳೆ ದಾರ ಇದೆಯಲ್ಲ, ಆ ದಾರನ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಎತ್ಕೊಂಡು ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಪರ್ಲ್ ಹಿಂಭಾಗದಲ್ಲಿ ಥ್ರೆಡ್ ಲೈನ್ ಇದೆಯಲ್ಲ, ಆ ಥ್ರೆಡ್ ಲೈನ್ಗೆ ನಾವು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಬೇಕು ಅಂದರೆ ನೀವು ಒಂದು ಚೈನ್ ಹಾಕ್ಕೊಂಡು ಕೂಡ ಮಾಡ್ಬೋದು. ನೀವು ಈಗ ಡಬಲ್ ಕ್ರೋಶ ಮಾಡ್ತಿದ್ದೀರಲ್ಲ, ಅದು ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ ಕೂಡ ಹಾಕ್ಕೋಬೋದು. ನಿಮ್ಗೆ ಏನಾರು ಅದು ಸ್ವಲ್ಪ ಫೋಲ್ಡ್ ಥರ ಆಗುತ್ತೆ ಅನ್ನೋದಾದರೆ ಒಂದು ಚೈನ್ ಹಾಕ್ಕೊಂಡು ಮಾಡ್ಕೊಳ್ಳಿ.
ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಈಗ ಅದೇ ರೀತಿ ಅದೇ ಥ್ರೆಡ್ ಲೈನ್ಗೆ ಒಂದು ಡಬಲ್ ಕ್ರೋಶೆ, ನಂತರ 3 ಚೈನ್. ಈಗ ಅದೇ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ, ಅಂದರೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಒಂದು ಪೀಕಾಟು, ಆ ಕಂಬಕ್ಕೆ ಒಂದು ಪೀಕಾಟು, ಈ ರೀತಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ. ಇದಕ್ಕೆ ಆರ್ಚ್ ಕಡಿಮೆ ಬರುತ್ತೆ. ಅಷ್ಟು ಒಂದು ಸೀರೆಗೆ ಏನಿಲ್ಲ ಅಂದರೆ ಒಂದು 20 ಆರ್ಚ್ ಬರ್ಬೋದು ಅಷ್ಟೇ. ಹಾಗಾಗಿ ಇದಕ್ಕೆ ಒಂದು 500 550ವರೆಗೂ ಚಾರ್ಜ್ ಮಾಡ್ಬೋದು. ತುಂಬ ಈಸಿಯಾಗಿದೆ ಡಿಸೈನು, ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ನೋಡಿ, ಡಬಲ್ ಕ್ರೋಶೆ, ಒಂದು ಪೀಕಾಟು, ಈ ರೀತಿ ನಾನು ಒಟ್ಟು 7 ಡಬಲ್ ಕ್ರೋಶೆ ಕಂಬ ಮತ್ತು 7 ಪೀಕಾಟ್ ಮಾಡ್ಕೊಂಡಿದ್ದೀನಿ ಈ ಗ್ಯಾಪಿಗೆ. ಬೇಕು ಅಂದರೆ ಇನ್ನೊಂದು ಕೂಡ ಮಾಡ್ಕೋಬೋದು. ತುಂಬ ಈಸಿಯಾದಂತಹ ಡಿಸೈನು, ಬಿಗಿನರ್ಸ್ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸಿಂಗಲ್ ಸ್ಟೆಪ್ ಡಿಸೈನು, ಕ್ವಿಕ್ಕಾಗಿ ಕೂಡ ಆಗುತ್ತೆ, ಫಾಸ್ಟ್ ಮೂವಿಂಗ್ ಅಂತ ಹೇಳ್ಬೋದು. ನೋಡಿ 6 ಆಗಿದೆ, ಇನ್ನೊಂದು ಹಾಕ್ಕೊಳ್ಳೋಣ. ತುಂಬ ಈಸಿಯಾದಂತಹ ಡಿಸೈನು, ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೋಡಿ 7 ಡಬಲ್ ಕ್ರೋಶೆ ಮತ್ತು 7 ಪೀಕಾಟ್ ಆಯಿತು. ಈಗ ನಾವು ಇದನ್ನು ಸೇಮ್ ಅದು ಸಿಂಗಲ್ ಕ್ರೋಶೆ ಚೈನ್ ಇದೆಯಲ್ಲ, ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ, ಆ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಬೋದು. ನಿಮಗೇನಾದರೂ ಅದೊಂದು ಸ್ವಲ್ಪ ಫೋಲ್ಡ್ ಥರ ಆಗುತ್ತೆ ಅನ್ನೋದಾದರೆ ಹಾಕಿ ನೋಡ್ಬೋದು. ನೀವು ನೋಡ್ಬೇಕಾದ್ರೆ ಅನಿಸಿದರೆ ಈಗ ಒಂದು ಚೈನ್ ಹಾಕ್ಕೊಂಡು ಕೂಡ ಹಾಕ್ಕೋಬೋದು. ಇಲ್ಲಿ ನೀವು ಒಂದು ಚೈನ್ ಈ ರೀತಿ ಲೆಫ್ಟ್ ಸ್ಟಾರ್ಟಿಂಗಲ್ಲೂ ಕೂಡ ಅದೇ ರೀತಿ ಮಾಡ್ಬೋದು, ಎಂಡಿಂಗಲ್ಲೂ ಕೂಡ ಅದೇ ರೀತಿ ಮಾಡ್ಬೋದು. ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೋದು. ನಿಮಗೆ ಯಾವುದೇ ಡಿಫ್ರೆನ್ಸ್ ಅನಿಸಲ್ಲ, ಶೇಪಲ್ಲಿ ಲುಕ್ಕಲ್ಲಿ ಯಾವುದೇ ಡಿಫ್ರೆನ್ಸ್ ಅನಿಸಲ್ಲ. ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು. ನಿಮಗೆ ಏನಾರ ಫೋಲ್ಡಿಂಗ್ ಥರ ಆಯಿತು ಅಂದರೆ. ನಂತರ ಈಗ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಅದೇ ರೀತಿ 3 4 3 ಚೈನ್ 3 4 3 ಹಾಕ್ಕೋಬೇಕು ಚೈನು. ನಂತರ 2 ಸಲ ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ನಂತರ 3 4 3 ಈ ರೀತಿ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಕುಚ್ಚು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.